ಟ್ರೈನ್ ದೊಡ್ಡ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ ಈ ಸಲ. ಹಿಡ್ಕೋ ವಾಮಿಟ್ ಆಗಿತ್ತು. ಗೈಸ್ ಇವತ್ತು ಗೇಮ್ ಆಡಕ್ಕೆ ಬಂದಿದ್ದೀವಿ ನಮ್ಮೂರಲ್ಲಿ. ಫಸ್ಟ್ ಗೇಮು ಏನು ಮಾಡ್ತಾ ಇದ್ದೀವಿ ಇವಾಗ? ಅಷ್ಟೇ ಹೋಯ್ತು ಒಂದು ಏನು 6ಗೆ ಹಾಕ್ಬೇಕಾ ಏನಂತ? ಎಲ್ಲ 6ಕ್ಕೆ ಹಾಕಿದ್ರೆ 36 ಅವಾಗ ಟಿವಿ, ಇಲ್ಲಾಂದ್ರೆ 10,000 ಕ್ಯಾಶು. ಒಂದು ಆಗ್ತಿಲ್ಲ. 6ಕ್ಕೆ ಹಾಕು ಅಂದ್ರೆ 2ಕ್ಕೆ. ಓ ಗೈಸ್ ಅಲ್ಲಿ ನಂಬರ್ ಬರೆದಿದ್ದಾರೆ ಎಲ್ಲ 1 2 3 4 5 6 ಅಂತ ಬರೆದಿದ್ದಾರೆ. ಸೊ ಯಾವಾಗ ಬಾಲ್ ಹಾಕಿದ್ರೆ ಅದಕ್ಕೆ ಅದನ್ನೆಲ್ಲ ಕೌಂಟ್ ಮಾಡಿ ಏನು ನಂಬರ್ ಬರುತ್ತೋ ಆ ನಂಬರಲ್ಲಿ ಅಲ್ಲಿ ಗಿಫ್ಟ್ ಇದ್ದಾವೆ, ಆ ಗಿಫ್ಟ್ ಕೊಡ್ತಾರೆ ಅವ್ರಿಗೆ. ನಾವೀಗ 4 ಆಯಿತು, 5 6 7 8 13 ಆಯಿತು ಗುರು. 13 ಇನ್ನೊಂದು ಬಾಲ್ ಐತೆ, ಲಾಸ್ಟ್ ಬಾಲ್. ಅದು 2ನೇ ಬಿಡುವ. 15 ಬಟ್ಲು ಗೈಸ್ ಬಟ್ಲು ಬಂತು ಗೈಸ್. ನಿತಿನ್ ಅವರು ಕಷ್ಟಪಟ್ಟು ಬಟ್ಲನ್ನು ಗೆದ್ದಿದ್ದಾರೆ. ಮುಳ್ಳಿಯಣ್ಣವ್ರಿಗೆ ಇದು ಅಡಿಕಿಲ್ಲ ಹಾಕೊಡ ನಾಯಿ ಊಟ ಹಾಕಾಗ್ತದೆ. ನಾಯಿ ಊಟ ಇವಳಿಗೆ ಹಾಕೋಣ ಊಟ ಅದರಲ್ಲಿ ಇವಳಿಗೆ ಊಟ ಹಾಕ್ಬೋದು. ಗೈಸ್ ಬಟ್ಲಿಗೆ ಎತ್ಕೊಂಡಿದ್ದೀವಿ ಗೈಸ್. ಒಂದು ಎಷ್ಟದು 50 ರುಪೀಸಾ? 50 ರುಪೀಸ್ ಇದಕ್ಕೆ ಬರ್ತಿಲ್ಲ, ಬಟ್ 10 ರೂಪಾಯಿ ಬಟ್ಲು ಸಿಕ್ಕಿದೆ ನಮಗೆ. ಟ್ರೈನ್ಗೆ ಹೋಗೋಣ ಮತ್ತೆ ಗೈಸ್. ಟ್ರೈನಲ್ಲಿ ಹೋಗ್ತಿದ್ದೀವಿ. ಟ್ರೈನಲ್ಲಿ ಒಂದ್ಸಲ ಹೋಗಿಲ್ವಂತೆ, ಅದಕ್ಕೆ ನಾವು ಇವಾಗ ದೊಡ್ಡ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಈ ಸಲ. ಗೈಸ್ ಟ್ರೈನ್ ಸ್ಟಾರ್ಟ್ ಆಯ್ತು. ನನ್ನ ಮೇಲೆ ಆಣೆ ಇಟ್ಟಳು. Few inches later. ನಾನು ಭಯ ಪಡ್ಕೊಳ್ಳಲ್ಲ. ನಾವು ಫಸ್ಟ್ ಗೊತ್ತಿರೋಕೆ ಹಿಂಗೆ ಆಗ್ತಾ ಇತ್ತಾ? ಇದಂದ್ರೆ ಹಿಂದೆ ಟರ್ನಿಂಗಲ್ಲಿ ಮಾತ್ರ ಹೇಳಿದ್ರು. ಕೆಳಗಡೆ ಏನು ಜಾಯಿಂಟ್ ಕರೆಕ್ಟ್ ಹಾಕೋರಲ್ಲ ಗೊತ್ತಿಲ್ಲ. ಹೇಳ್ತಾರದು ಕ್ವಿಕಾಲ ತರಾನೇ ಆಗ್ತಾ ಇದ್ದೋಳೆ. ಸ್ಟಾಪ್ ಮಾಡಕ್ಕೆ ಹೇಳ್ಬಿಟ್ಟು ನಾನು ಭಯ ಪಡ್ಕೊಳ್ಳಲ್ಲ. ನಾನು ಭಯ ಪಡ್ಕೊಳ್ಳಲ್ಲ. ಓ ಇವಾಗ ಬಂದು ವಾಯ್ಸ್ ಇಷ್ಟೊತ್ತು ನಿದ್ದೆ ರಿಪೇರಿ ಆಗ್ಬಿಟ್ಟಿದಂಗೆ ಗುರು. ಸ್ಟಾಪ್ ಆಯ್ತಾ ಇಲ್ಲ ಇದು. ಪರವಾಗಿಲ್ಲ ಇವರು 100 ರೂಪಾಯಿಗೆ ಬೇಜಾನ್ ರೌಂಡ್ ಹಾಕ್ಸಿದ್ರು. ಓಹೋ ಬೇಕಾಗ್ತಾಳೆ ಕೈಯಲ್ಲಿ ಬೇಕಾಗ್ತದೆ. 18 ಗೈಸ್ ಪರವಾಗಿಲ್ಲ ಗೈಸ್. ಒಂದು ರೇಂಜ್ಗೆ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಏನೋ ಹುಷಾರು, ಇನ್ನೂ ಬ್ರೇಕ್ ಹಾಕಿಲ್ಲ ಟ್ರೈನು. ಬೆಟ್ಟ ಹೇಳ್ಕೊ ಬಿದ್ದೋಗ್ಬಿಡ್ತೀಯಾ? ಆ ಥರ ಅಲ್ಲಾಡ್ತಾ ಇದೆ ಗೈಸ್. ಜಾಯಿಂಟ್ ವೀಲ್ ಹತ್ತಾ ಇದ್ದೀವಿ ಗೈಸ್ ಈಗ ಫುಲ್ಲು ಎಕ್ಸೈಟಲ್ಲಿ. ಏನೇನಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ.
ಹಾಂ ಮುಂದೆ ಗಟ್ಟಿಯಾಗಿ ಇಟ್ಕೊಳ್ರಿ. ಸೈಡ್ ಅಂತೆ ಬಾ. ಹಾಂ ಓಕೆ. ಚೆನ್ನಾಗಿದೆ ಇದು ಬೇಡ ಸೀಟ್ ಎತ್ಬಿಟ್ರು ಎಲ್ಲ ನಂಗೆ ಅಣ್ಣ ಬಂದ್ಬಿಡುತ್ತೆ ಹಂಗೆ. ಓಕೆ ಗಟ್ಟಿಯಾಗೈತೆ ಗುರು. ಬಾಯ್ ಕಾಲು ಅಂದಲ್ಲ ಬಿಡು ಅಲ್ಲಿ ಅವರು. ಓ ಅಲ್ಲಿ ನೋಡಿ ಗಾಯ್ಸ್ ಎಲ್ಲ ಕಿರ್ಚ್ತವ್ರೆ, ದೆಬ್ಬಲ್ ಕೊಡ್ತಾ ಇರೋ. ನಮ್ಮನೆ ಕಾಣಿಸ್ತಾ ಇಲ್ಲ, ಬಟ್ ಊರೆಲ್ಲ ಕಾಣ್ತಾ ಇದೆ ಗುರು. ಯಾಕೋ ಸುಮ್ಮನೆ ನಿಲ್ಸ್ಬಿಟ್ರಪ್ಪ, ರಿಪೇರಿ ಗಿಪೇರಿ ಆಗ್ಬಿಡ್ತಾ ಹಿಂಗೆ. ತಿರುಗಿಸ್ತಾರೆ ಇವರು ಜೋರಾಗಿ. ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು. ಜೋರಾಗಿ ಬೇಡ, ಜೋರಾಗಿ. ಓ ಮತ್ತೆ ಯಾರೋ ಹತ್ತಿದ್ರಪ್ಪ. ಅದೇ ಭಯ ಇದೆ ಗುರು. ನನ್ನ ಕಡೆ ಇವ್ರಿಗೆ ತಿಳಿಸ್ಬಿಡ್ತೀನಿ. ಭಯನೇ ಆಗ್ತಾ ಇಲ್ಲ. ಗಾಳಿಲ ಹೊರ್ಕೊಂಡು ಸಾಕು. ಆ ಕಡೆ ತಿರ್ಸ್ಬಿಟ್ಟಿದ್ದೆ, ನಾನು ರಿಯಾಕ್ಷನ್ ಕೊಡಕ್ ಆಗ್ತಾ ಇಲ್ಲ. ಆ ಕಡೆ ತಿರುಗ್ತೈತೆ, ಅಲ್ಲಾಡ್ತೈತೆ. ಭಯ ಆಯ್ತೈತೆ ಗುರು, ಬೆಂಡ ಆಯ್ತೈತೆ ಹಂಗೆ. ಕೆಳಗಡೆ ಬರೋವಾಗ ಜಾಸ್ತಿ ಭಯ ಆಗುತ್ತೆ, ಗ್ರಾವಿಟಿನೇ ಇರಲ್ಲ ಅಂತ ಹೇಳ್ತಾ ಇರ್ತೀವಿ. ನಮ್ಮ ಅತ್ತಿಗೆ ಫುಲ್ಲು ಕಣ್ಣುಗಳೆಲ್ಲ ಮುಚ್ಕೊಂಡ್ಬಿಟ್ಟವ್ರೆ, ಫುಲ್ಲು ದೇವ್ರ ಜಪ ಮಾಡ್ತಾ ಇದ್ದಾಳೆ. ಸ್ಟಾಪ್ ಸ್ಟಾಪ್ ಸಾಕು. ಸೀರಿಯಸ್ ಆಗಿ ಭಯ ಆಗ್ಬಿಟ್ಟವಳೆ ಗುರು. ಮತ್ತೆ ಇದು ಓಕೆ ಓಕೆ ಓಕೆ, ಈ ಥರ ಇರಬೇಕು ಸುಮ್ಮನೆ. ಈ ಥರ ಇರ್ಬೇಕಂತ ಗುರು. ಅವ್ರು ಸ್ಟಾರ್ಟ್ ಮಾಡಿದ್ರು. ಎಲ್ರು ಮಿಸ್ ಆದ್ರಲ್ರು. ಹೋಗ್ತೀನಿ ಹೋಗ್ತೀನಿ ಹೋಗ್ತೀನಿ. ಅಕ್ಕ ಈ ಕಡೆ ಬನ್ನಿ. ಸೀರಿಯಸ್ಲಿ ಭಯ ಆಯ್ತೈತೆ ಗುರು. ಫ್ರೆಂಡ್ಸ್ ಅದು ಮ್ಯೂಸಿಕಲ್ ಡ್ಯಾನ್ಸ್ ಮಸ್ತಾಗಿದೆ, ಅದೋಗಿ ಹಾಂ ಹೋಗೋಣ. ಮೊದಲೇ ಅಳ್ತಾವಳೆ. ಗೈಸ್ ಹೆಂಗಿತ್ತು? ಸಕ್ಕತ್ತಾಗಿತ್ತು. ಬಾಯಿಗೆ ಬಂತು ಗುರು. ಅಲ್ಲೇ ನನ್ನ ತಂಗಿ ಡೌಟ್ ಕೇಳ್ತಾಳೆ ನೋಡಿ, ಡೌಟ್ ಕೇಳ್ತಾಳೆ ನೋಡಲ್ಲಿ. ಕೈ ಏಟಾಗಿತ್ತಲ್ಲ, ಹೆಂಗ್ ಇಟ್ಕೊಂಡು
ಇದೊಂದು ಅಷ್ಟೇ ಇಲ್ಲ ಒಂದ್ಸಲ ಆಯ್ತಮ್ಮ ಗೈಸ್ ಬ್ರೇಕ್ ಡ್ಯಾನ್ಸ್ ಇವಳೇನೋ ಫುಲ್ ಜಾಲಿಯಾಗಿ ಹೋಯ್ತಾವಳೆ ಅಲ್ಲಿ ಎಷ್ಟು ಹೇಳ್ತಾಳೆ ಗೊತ್ತಿಲ್ಲ ವಾಮಿಟ್ ಆಗಿತ್ತು ಇವಾಗ ಆದ್ರೂ ಧೈರ್ಯದಲ್ಲ ಹಂಗಾರೆ ನಾನು ದೂರ ಇರ್ತೀನಪ್ಪ ನಂಗೆ ವಾಮಿಟ್ ಮಾಡ್ಬಿಡ್ತಾಳೆ ಆಮೇಲೆ ಬರೀ ಇಂಥದೆಯಾ ಸಂತೋಷ್ ಕಮಾನ್ ಫಾಸ್ಟ್ ಈಗ ನೋಡು ಯಾವುದು ಭಯ ಆಗಲ್ಲ ಅದ್ರಲ್ಲಿ ಕುತ್ಕೋ ಯಾವುದು ಭಯ ಆಗಲ್ಲ ಅದ್ರಲ್ಲಿ ಕುತ್ಕೋ ಓಕೆ ಲಾಕ್ ಮಾಡು ಫಸ್ಟ್ ಲಾಕ್ ಮಾಡು ಬಿಡು ಲೆಕ್ಕ ಆಲ್ರೆಡಿ ಬಾ ನಾನ್ ರೆಡಿ ನೋಡ ಯಾವ ಮಟ್ಟಕ್ಕೆ ರೆಡಿ ಆಗಿದೆ ಅಂತ 12 seconds later. ಅಣ್ಣ ಟಗರು ಟಗರು ಆ ಕಡೆ ಟಗರು ಅಲ್ಲಿಂತ ನೋಡೋರು ಅಲ್ಲಿ ನೋಡು ಕೈ ಹಿಡ್ಕೊಂಡು ಇಂತ ನೋಡೋರು Guys! ಧೈರ್ಯದಲ್ಲ ಅಟ್ಲೀಸ್ಟ್ ಹೆಲ್ಮೆಟ್ ಆದ್ರೂ ಕೊಡ್ಬೇಕು ಗೈಸ್ ಅವರು ಬಿದ್ರೆ ಮುಖ ನೋಡಿ ಗೈಸ್ ಅಧ್ಯಕ್ಷ ಅಧ್ಯಕ್ಷ ಸ್ಟಾಪ್ ಮಾಡ್ರ ಸಾಕು ಮನಸ್ಸಿ ಪಲ್ಲು ಇವನ ಗುಂಡಿಗೆ ಪ್ರಿಪೇರ್ ಆಗಿ ಬಂದಿರೋರು ನಿದ್ದೆ ಮಾಡ್ತಾರೆ ಗೈಸ್ ಇಲ್ಲಿ Guys, 100 ರೂಪಾಯಿ ವಾಪಸ್ ಕೊಟ್ಬಿಟ್ರಿ ಗೈಸ್ ನಂಗೆ ಬಂದ್ಬಿಡ್ತು ಆಚೆ ಮಸ್ತಾಗಿತ್ತು ಗೈಸ್ ಸೇಫ್ಟಿ ಅಪ್ಪ ಯಾವುದು ಆಕ್ಸಿಡೆಂಟ್ಸ್ ಏನು ರೆಕಾರ್ಡ್ ಆಗಿಲ್ಲ ಅದೊಂದೇ ಖುಷಿ ಅಷ್ಟೇ ಧೈರ್ಯವಾಗಿ ಆಡ್ಬೋದು ಏನೂ ಆಗಲಿಲ್ಲ ಹೆಂಗಿತ್ತು ಗೈಸ್ ಎಕ್ಸ್ಪೀರಿಯನ್ಸ್ ಬರ್ಗರ್ ತಿಂದಿದ್ದು ಅವಾಗಲೇ ಈಚೆ ಬರ್ತೈತಂತ ಗೈಸ್ ಇವ್ನು ಸ್ಟ್ರಾಂಗ್ ಏನಾಗಿಲ್ಲ ಅವನಿಗೆ ಇವನು 3 ಸಲ ಆಡ್ದ ಇವ್ನು 3 ಸಲ 4 ಸಲ ಆಡ್ದ ನೀನು 1 ಸಲ ಆಡ್ದಲ್ಲ ಹೇಗಿತ್ತು ಅಧ್ಯಕ್ಷರು ಮೇನ್ ಅಧ್ಯಕ್ಷರು ಹೆಂಗಿತ್ತು ಅಂತ ಹೇಳ್ತಾರೆ ಹೋಗ್ತೀರಾ ಇದಕ್ಕೆ ಅಧ್ಯಕ್ಷನ ಹುಷಾರು ಅಲ್ಲಿಂದ ಪಲ್ಟಿ ಹಾಕ್ಬಿಡ್ತಾರೆ ಆಮೇಲೆ ಕೆಳಗಡೆ
ಈ ಕಡೆ ನಾನು ಆ ಕಡೆ ಸಂತೋಷ್ ಈ ಕಡೆಯಿಂದ ಅವ್ನ ಕ್ಯಾಚ್ ಹಾಕೋದು ಆ ಕಡೆಯಿಂದ ಈ ಕಡೆ ಇವ್ನು ಕ್ಯಾಚ್ ಹಾಕೋದು ಹಂಗೆ ಮಾಡಬೇಕು. ಸರಿ ಬಾಯ್. ಬಾಲು ಕ್ಲೋಸ್ ಮಾಡಿದ್ರು ಗೈಸ್. ಕ್ರೇಜಿ ಆಗಿತ್ತು ಗೈಸ್ ಮಾತ್ರ ಎಕ್ಸ್ಪೀರಿಯೆನ್ಸು. ನೀವು ಅದನ್ನು ಜಾತ್ರೆ ಏನಾದರೂ ಹೋದರೆ ಎಲ್ಲ ಒಂದ್ಸಲ ಟ್ರೈ ಮಾಡಿ. ಓಕೆ ಮತ್ತೆ ಸಿಗ್ತೀನಿ ನಾನು ಮುಂದಿನ ವಿಡಿಯೋಸಲ್ಲಿ. ಅಲ್ಲಿವರೆಗೂ ಪೀಸ್.